ಧನುರಾಶಿ, ಒತ್ತಡವನ್ನು ದೂರ ಮಾಡಿಕೊಳ್ಳಿ. ವಿಶ್ರಾಂತಿಯ ಅಗತ್ಯತೆ ನಿಮಗಿದೆ. ಯಾವ ಒತ್ತಡ ಅಂತ ಕೇಳಿದರೆ ಮಾನಸಿಕವಾದಂತಹ ಒತ್ತಡ. ಯಾವ ಕೆಲಸವೂ ಆಗೋದಿಲ್ಲ. ಆದರೆ ಯೋಚನೆ ಮಾಡುವಂಥದ್ದು, ಮಾತಾಡುವಂಥದ್ದು ಮಾತ್ರ ತಪ್ಪಿದ್ದಲ್ಲ ಅನ್ನೋ ರೀತಿಯಲ್ಲೇ ಆಗೋಗುತ್ತೆ. ಹಣ ಹೂಡಿಕೆಗೆ ಬೇರೆಯವರು ಹೇಳಿದರೂ ಕೂಡ ಹಿಂಜರಿತೀರಿ ಅಂದರೆ ಧೈರ್ಯ ಇಲ್ಲ ಅಂತ ಅದರ ಅರ್ಥ. ನಿಮಗೆ ಅನುಕೂಲವಾಗುತ್ತೆ ಅಂತ ಹೇಳಿ ಯೋಗ್ಯರು ನಿಮಗೆ ಬಂದು ಸಲಹೆಯನ್ನು ಕೊಟ್ಟರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಆ ವಿಚಾರಗಳು ಬರುವುದೇ ಇಲ್ಲ. ಆದ್ದರಿಂದ ಆಗ್ತಕ್ಕಂತಹ ಅನಾಹುತಗಳೇನೋ ಅನ್ನುವಂತಹ ಆತಂಕದಲ್ಲೇ ನೀವಿರ್ತೀರೇ ಹೊರತು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡ್ತಕ್ಕಂತಹ ಮನಸ್ಸು ನಿಮ್ಮದಾಗಿರೋದಿಲ್ಲ. ಹಾಗಾಗಿ ಅಧೈರ್ಯದಿಂದ ನೀವು ಹಣ ಹೂಡಿಕೆಯನ್ನು ಮಾಡೋದಿಲ್ಲ ಅಂತ ಅರ್ಥ. ಕಮಿಷನ್ ಏಜೆಂಟ್ಸ್ಗಳಿಗೆ ಲಾಭ ಇರುವಂತಹ ದಿವಸವಾಗುತ್ತೆ. ಮಕ್ಕಳಿಗೋಸ್ಕರವಾಗಿ ಹಣ ವ್ಯಯವಾಗುತ್ತೆ, ಆದರೆ ಸಂತೋಷ ಅನ್ನುವಂಥದ್ದು ಇಮ್ಮಡಿಯಾಗುತ್ತೆ. ಮಕ್ಕಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಿದರೂ ಕೂಡ ಮನಸ್ಸಿಗೆ ಸಂತೋಷ ಇದೆಯಲ್ಲ ಅನ್ನುವಂಥದ್ದೇ ಮುಖ್ಯ. ತುಂಬ ಕೆಲಸದ ಒತ್ತಡ, ಸ್ವಲ್ಪ ಆದಾಯ. ಕೆಲಸ ಜಾಸ್ತಿ, ಬರತಕ್ಕಂತಹ ಲಾಭ ಅಥವಾ ಆದಾಯ ಅಥವಾ ಸಂಬಳ ಇದು ಕಡಿಮೆ ಪ್ರಮಾಣ ಅನ್ನುವಂಥದ್ದು. ಮನೆಯವರಿಗೆ ಸಂತೋಷ, ತೃಪ್ತಿ ಇತ್ಯಾದಿಗಳೆಲ್ಲ ಇರುತ್ತೆ. ಆದರೆ ನೀವು ಅದನ್ನು ನಿಮ್ಮದಾಗಿಸ್ಕೊಳ್ಬೇಕು. ನಿಮಗೂ ಸಂತೋಷ ಬೇಕು, ನಿಮಗೂ ತೃಪ್ತಿ ಬೇಕು. ಅದಿಲ್ಲ. ಮಾನಸಿಕವಾಗಿ ಸರಿಯಾದರೆ ಅವೆಲ್ಲ ಸಿಕ್ಕುವಂಥದ್ದು. ಎಷ್ಟು ಏನು ಮಾಡಿದರೂ ಕೂಡ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ, ಅತೃಪ್ತಿಯೇ ಅಂತಾದರೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಶಿವಾರಾಧನೆಯನ್ನು ಮಾಡಿ ಈಶ್ವರನ ಪ್ರೀತಿಗೋಸ್ಕರವಾಗಿ ಅವನ ಪೂಜೆ, ಜಪ, ಮಂತ್ರಪಠನ ಇತ್ಯಾದಿಗಳನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಹಣದ ವಿಚಾರಕ್ಕೆ ಸ್ವಲ್ಪ ಮಾತುಕತೆ, ಜಗಳ ಇವೆಲ್ಲವೂ ಕೂಡ ಮನೆಯಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳಲ್ಲಿ ಎಲ್ಲಿ ಬೇಕಾದರೂ ಕೂಡ ಆಗಬಹುದು ಅಂತ ಅರ್ಥ. ಸಾಲ, ಬಡ್ಡಿ, ವ್ಯವಹಾರ ಇತ್ಯಾದಿಗಳೆಲ್ಲ ಬೇಡ ಈ ದಿವಸ. ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ, ಬಡ್ಡಿ ವ್ಯವಹಾರ ಬೇಡ. ಬೇರೆ ಯಾವುದಾದ್ರೂ ವ್ಯವಹಾರಗಳಿದ್ದರೆ ಅದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಬೇರೆಯವರ ಕೆಲಸದ ಜವಾಬ್ದಾರಿಯನ್ನು ನೀವು ಹೊತ್ತುಕೊಳ್ಬೇಡಿ. ಯಾರದ್ದೋ ಕೆಲಸ ಆಗಬೇಕಾಗಿರುತ್ತೆ, ನಾನು ಮಾಡಿಕೊಟ್ಬಿಡ್ತೀನಿ ಅಂತ ಹೇಳೋದು ನಿಮ್ಮ ಹತ್ರ ಆಗದೇ ಇರುವಂಥದ್ದು, ಅವಮಾನ ಆಗುವಂಥದ್ದು. ಅದಕ್ಕೋಸ್ಕರ ನಿಮ್ಮ ಕೆಲಸವನ್ನು ಬಿಟ್ಟು ಮತ್ತೆ ಸುತ್ತಬೇಕಾದಂಥದ್ದು. ಹೀಗೆಲ್ಲ ಬೇಡದೇ ಇರುವಂತಹ ರೀತಿಯಲ್ಲೇ ಮಾಡ್ಕೊಳ್ತೀರಿ. ಅದು ಒಂದು ರೀತಿಯಲ್ಲಿ ಸನ್ಯಾಸಿ ಬೆಕ್ಕನ್ನು ಸಾಕಿದಾಗ ಆಗುತ್ತೆ. ಆಯಿತಾ? ಈ ರೀತಿಯ ಸಮಸ್ಯೆಗಳು ಆಗುವಂಥದ್ದು ಬೇಡ ಅಂತ ಅರ್ಥ. ಉಚಿತವಾದಂತಹ ಸಮಯವನ್ನು ಅಧ್ಯಯನಕ್ಕೋಸ್ಕರವಾಗಿ ಮೀಸಲಿಡಿ. ಏನಾದರೂ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಹಂಬಲ ನಿಮ್ಮಲ್ಲಿ ಹುಟ್ಟಲಿ ಅನ್ನುವಂಥದ್ದು ಅರ್ಥ. ಉದ್ಯೋಗದಲ್ಲಿ ಗಳಿಕೆ ಕಡಿಮೆ ಆಗ್ತಕ್ಕಂತಹದ್ದು, ನಕಲಿ ಖರೀದಿಯಿಂದ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ, ನಿಜವಾದಂತಹ ವಸ್ತುವನ್ನು ಮೀರಿಸುವುದಕ್ಕೆ ಸಿದ್ಧವಾಗಿರತಕ್ಕಂತಹ ನಕಲಿ ವಸ್ತು ನಿಮ್ಮ ಕೈ ಸೇರುತ್ತೆ. ಹಣ ಮಾತ್ರ ಹೆಚ್ಚು ಖರ್ಚಾಗಿರುತ್ತೆ, ಬೇಸರವಾಗುತ್ತೆ. ಅನಾವಶ್ಯಕವಾದಂತಹ ಪ್ರಯಾಣ ಇದೆಲ್ಲವೂ ಕೂಡ ಬೇಸರವನ್ನು ತರ್ತಕ್ಕಂತಹದ್ದು. ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ, ಒಂದು ವೇಳೆ ಅವಕಾಶ ಇಲ್ಲ ಅಂತಾದರೆ ಶ್ರವಣ ಮಾಡಿ ಶುಭವಾಗಿ. ಕುಂಭರಾಶಿ, ನಿಮ್ಮ ಕೆಲವು ಕೆಲಸಗಳಿಗೆ ಸ್ನೇಹಿತರ ಸಹಾಯ ಸಿಕ್ಕುವಂಥದ್ದಾಗುತ್ತೆ. ಮನಸ್ಸಿಗೆ ಒಂದಷ್ಟು ಸಮಾಧಾನ. ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ, ನಿರುದ್ಯೋಗಿಗಳಿಗೆ ಸಿಹಿ ಸುದ್ದಿಯ ಒಂದು ಸೂಚನೆ ಅಷ್ಟೇ. ಇವತ್ತೇ ಕೆಲಸ ಸಿಕ್ಬಿಡ್ತು ಅನ್ನುವಂತಹ ಭ್ರಮೆ ಬೇಡ, ಸಿಕ್ಕುವಂತಹ ಸೂಚನೆ ಇದೆ. ವ್ಯಾಪಾರಿಗಳಿಗೆ ಅಲ್ಪ ಲಾಭ, ನಷ್ಟದ ಭಯ ದೂರ ಆಗುವಂಥದ್ದು. ಹಾಕದಂತಹ ಬಂಡವಾಳ ಬಂತಲ್ಲ ಅನ್ನುವಷ್ಟರ ಮಟ್ಟಿಗೆ ಸಾಯಂಕಾಲದ ಹೊತ್ತಿಗೆ ತೃಪ್ತಿ ಸಿಕ್ಕುವಂಥದ್ದಾಗತ್ತೆ. ಪತಿಪತ್ನಿಯರ ಮಧ್ಯದಲ್ಲಿ ಜಗಳ ಸಂಭವಿಸ್ತಕ್ಕಂಥದ್ದು, ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಇರತಕ್ಕಂತಹ ಕೆಲವು ಸಮಸ್ಯೆಗಳು ಉಲ್ಬಣವಾಗಿ ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಅಧಿಕಾರಿ ವರ್ಗದಿಂದ ಮೆಚ್ಚುಗೆಗೆ ಹೆಚ್ಚಿನ ಸಾಧ್ಯತೆ ಇದೆ. ನೀವು ಮಾಡಿದಂತಹ ಕೆಲಸ, ನಿಮ್ಮ ಕೆಲಸದ ವೈಖರಿ ಇವೆಲ್ಲವನ್ನು ಹಿರಿಯರು ಮೆಚ್ಚಿಕೊಳ್ತಾರೆ ಅನ್ನುವಂಥದ್ದಷ್ಟೇ. ಸರ್ಕಾರಿ ಕೆಲಸಗಳಿಂದ ಆಗತಕ್ಕಂತಹ ತೊಂದರೆಗಳು ನಿವಾರಣೆಯಾಗುತ್ತೆ. ನಿಮಗೆ ಆಗಬೇಕಾದಂತಹ ಅನುಕೂಲತೆಗಳು ಆ ಸಂದರ್ಭಕ್ಕನುಗುಣವಾಗಿ ಆಗತ್ತೆ ಅಂತ ಅರ್ಥ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ, ಪಠನೆ ಮಾಡಿ, ಆ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರ್ಥಿಕವಾದಂತಹ ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥದ್ದು. ಹಣಕಾಸಿನ ವಿಚಾರಕ್ಕೆ ಏನೋ ಒಂದು ಬದಲಿ ಮಾರ್ಗ ನಿಮಗೆ ದೊರೆಯುವಂಥದ್ದಾಗತ್ತೆ. ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಅವಕಾಶಗಳು ಆಗತ್ತೆ. ಅದನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕಾದಂಥದ್ದು. ಪ್ರತಿಭೆ ಇರತಕ್ಕಂಥವ್ರಿಗೆ ಅದೃಷ್ಟವಶಾತ್ ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದು. ಅದೃಷ್ಟ ವಂಚಿತರಾಗಿದ್ದರೂ ಕೂಡ ಇವತ್ತು ನಿಮಗೆ ಅವೆಲ್ಲವೂ ಪರಿಹಾರವಾಗಿ
ಶುಭವಾದಂತಹ ಒಂದು ಸಂದರ್ಭಗಳು ಒದಗಿ ಬರುವಂಥದ್ದಾಗುತ್ತೆ. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಯೋಜನೆಯನ್ನು ಮಾಡುವಂಥದ್ದಿರುತ್ತೆ. ಅನುಭವಿಗಳ ಜೊತೆಯಲ್ಲಿ ಕೆಲವಾರು ವಿಚಾರಗಳು ಚರ್ಚೆ ಆಗೋದಕ್ಕೆ ಅವಕಾಶ ಇದೆ. ಅಣ್ಣ ತಮ್ಮ ಅಥವಾ ಬಂಧುಗಳು ಸೌಹಾರ್ದಯುತವಾಗಿ ಇರುತ್ತಾರೆ. ಸಹೋದರ ವರ್ಗದಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಇರತಕ್ಕಂಥದ್ದಾಗತ್ತೆ. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿ.